ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕ್ಚರ್ ಟಾಕೀಸ್. ಆಗಸ್ಟ್ ತಿಂಗಳು ಬಂದೇ ಬಿಡ್ತು. ಈ ತಿಂಗಳು ಬಾಕ್ಸ್ ಆಫೀಸ್ ನಲ್ಲಿ ಯಾವ ಸಿನಿಮಾಗಳು ದೊಡ್ಡ ಧಮಾಕ ಮಾಡೋಕೆ ರೆಡಿ ಆಗಿದೆ, ಯಾವ ಸಿನಿಮಾ ಬರ್ತಿದೆ, ಯಾವ ಸೀರೀಸ್ ಗಳು OTT ಗೆ ಬರ್ತಿವೆ ಅಂತ ಕಂಪ್ಲೀಟ್ ಲಿಸ್ಟ್ ತಂದಿದ್ದೀನಿ. ಕ್ಯಾಲೆಂಡರ್ ತಗೊಂಡು ಡೇಟ್ಸ್ ಮಾರ್ಕ್ ಮಾಡ್ಕೊಳ್ಳಕ್ಕೆ ರೆಡಿ ಆಗಿ. ಆಗಸ್ಟ್ 7 ಗ್ರ್ಯಾಂಡ್ ಓಪನಿಂಗ್. ಜುಲೈನಲ್ಲಿ ಸ್ಪೈಡರ್ ಮ್ಯಾನ್ ಕ್ರೇಜ್ ಗೆ ಹೆದರಿ ಪೋಸ್ಟ್ಪೋನ್ ಆಗಿದ್ದ ಕೆಲವೊಂದು ಸಿನಿಮಾಗಳು ಈ ವಾರವೇ ಸಾಲಾಗಿ ಬರ್ತಿವೆ. ಕನ್ನಡದ್ದು 4 ಸಿನಿಮಾಗಳು ಥಿಯೇಟರ್ಗೆ ಬರ್ತಿವೆ. ಅದರಲ್ಲಿ ಒಂದು ಸಿನಿಮಾ ಹೆಸರು ಬಾಸ್ ಅಂತ. ಏಪ್ರಿಲ್ ಅಲ್ಲೇ ಈ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ರಿಲೀಸ್ ಟೈಮ್ ಅಲ್ಲಿ ಕೋರ್ಟ್ ನಿಂದ ಸ್ಟೇ ತಂದಿದ್ರು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಿಂದ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಈ ಬಾಸ್ ಸಿನಿಮಾ ಈ ವಾರ ಆಗಸ್ಟ್ 7ಕ್ಕೆ ಥಿಯೇಟರ್ಗೆ ಬರೋಕೆ ರೆಡಿ ಇದೆ. ನೋಡಿ ಸಿನಿಮಾದ್ದು ಏನ್ ಕತೆ ಅಂತ ಹೇಳಿ. ಇದೇ ಬಾಸ್ ಅನ್ನೋ ಹೆಸರಲ್ಲಿ 2011ರಲ್ಲಿ ಸಿನಿಮಾ ಬಂದಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಹೀರೋ ಆಗಿ ಆ ಸಿನಿಮಾದಲ್ಲಿ ನಟಿಸಿದ್ರು. ಇದೇ ಆಗಸ್ಟ್ 7ಕ್ಕೆ ರಚಿತಾ ರಾಮ್, ನೀನಾಸಂ ಸತೀಶ್ ಅವರ ಅಯೋಗ್ಯ 2 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ. ಅಯೋಗ್ಯ 1 ಹಿಟ್ ಆಗಿತ್ತು. ಅದೇ ಕಾಂಬಿನೇಷನ್ ನಲ್ಲಿ ಪಾರ್ಟ್ 2 ಬರ್ತಿದೆ. ಪಾರ್ಟ್ 1 ನಲ್ಲಿ ಸಾಂಗ್ಸ್ ಚೆನ್ನಾಗಿತ್ತು. ಹೇಳಮ್ಮಿ ಹೇಳಮ್ಮಿ ಸಾಂಗ್ ಹಿಟ್ ಆಗಿತ್ತು. ಅಯೋಗ್ಯ 2 ಸಾಂಗ್ಸ್ ಅಷ್ಟು ರೀಚ್ ಆಗಿಲ್ಲ ಅನ್ಸುತ್ತೆ. ಆದ್ರೆ ಸಿನಿಮಾ ಹೇಗಿದೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಆಗಸ್ಟ್ 7ಕ್ಕೆ ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಚೆನ್ನಾಗಿದ್ರೆ ನಮಗೂ ಹೇಳಿ. ಇವುಗಳ ಜೊತೆ ಪ್ರಿಯಾಂಕಾ ಉಪೇಂದ್ರ ಅವರ ಡಿಟೆಕ್ಟಿವ್ ತೀಕ್ಷಣ ಅನ್ನೋ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕೂಡ ಇದೆ. ಈ ವಾರನೇ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಶೂಟಿಂಗ್ 2 ವರ್ಷ ಹಿಂದೆನೆ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಟ್ರೈಲರ್ ರಿಲೀಸ್ ಕೂಡ ಮಾಡಿದ್ರು. ಲಹರಿ ಮ್ಯೂಸಿಕ್ ಅವರ ಯೂಟ್ಯೂಬ್ ಚಾನಲ್ ಸಿನಿಮಾದ ಟ್ರೈಲರ್ ಇದೆ ನೋಡಿ. ಪ್ರಿಯಾಂಕಾ ಉಪೇಂದ್ರ ಅವರು ಸೈಲೆಂಟ್ ಆಗಿ ಒಂದೊಂದು ಸಿನಿಮಾ ಮಾಡ್ತಿರ್ತಾರೆ. ಆಕ್ಷನ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಹಾರರ್ ಸಿನಿಮಾಗಳು ಬರೋದು ಕಮ್ಮಿ. ಅಕ್ಷರ ಅನ್ನೋ ಕನ್ನಡದ ಹಾರರ್ ಥ್ರಿಲ್ಲರ್ ಕೂಡ ಇದೇ ವಾರ ರಿಲೀಸ್ ಆಗ್ತಿದೆ. ಈ ಸಿನಿಮಾದ್ದು ಅದೇ ಕತೆ. 2 ವರ್ಷದ ಹಿಂದೆನೆ ಸಿನಿಮಾದ ಟೀಸರ್ ಬಿಟ್ಟಿದ್ರು. ಆದ್ರೆ ಸಿನಿಮಾ ಈಗ ರಿಲೀಸ್ ಆಗ್ತಿದೆ. ಥಿಂಕ್ ಮ್ಯೂಸಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಸಿನಿಮಾದ ಟೀಸರ್ ಇದೆ. ಟೀಸರ್ ನೋಡಿ ಆಮೇಲೆ ಥಿಯೇಟರ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ ಸಿನಿಮಾ ನೋಡಿ. ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ 250 ನಾಯಿಗಳ ಜೊತೆಗೆ ಪಂಕಜ್ ತ್ರಿಪಾಠಿ ಮಾಡಿರೋ ಎಮೋಷನಲ್ ಸಿನಿಮಾ ಓ ಮೈ ಡಾಗ್ ಕೂಡ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ್ರೆ ಖಂಡಿತ ನಿಮ್ಗೂ ಸಿನಿಮಾ ಇಷ್ಟ ಆಗಬಹುದು. ನಮ್ಮ ಸಮಾಜದಲ್ಲಿ ಬೀದಿ ನಾಯಿಗಳನ್ನ ನೋಡೋ ರೀತಿ, ಅವುಗಳಿಗೆ ನಾವು ತೋರಿಸಬೇಕಾದ ಕರುಣೆ ಮತ್ತು ಮನುಷ್ಯ ಪ್ರಾಣಿಗಳ ನಡುವಿನ ಆಳವಾದ ಪ್ರೀತಿಯನ್ನು ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ. ಬ್ರಿಟಿಷರನ್ನೇ ಬೆರಗುಗೊಳಿಸಿದ್ದ ಒಬ್ಬ ಭಾರತೀಯ ವಿಜ್ಞಾನಿಯ ರಿಯಲ್ ಕತೆ ಸ್ಕ್ರೀನ್ ಮೇಲೆ ಬರ್ತಿದೆ. ಇಂಡಿಯಾದ ಎಡಿಸನ್ ಅಂತಾನೆ ಇವ್ರನ್ನ ಕರೀತಿದ್ರು. GD ನಾಯ್ಡು ಅವರ ಲೈಫ್ ಸ್ಟೋರಿ ಈ ಸಿನಿಮಾದಲ್ಲಿದೆ. ಇದು R ಮಾಧವನ್ ಅವರು ಆಕ್ಟ್ ಮಾಡಿರೋ GDN ತನ್ನ ಅಸಾಧಾರಣ ಆವಿಷ್ಕಾರಗಳಿಂದ ಬ್ರಿಟಿಷರನ್ನೇ ಬೆರಗುಗೊಳಿಸಿ ಭಾರತದ ಕೈಗಾರಿಕಾ ರಂಗದಲ್ಲೇ ಹೊಸ ಕ್ರಾಂತಿ ಸೃಷ್ಟಿಸಿದ ಗ್ರೇಟ್ ವಿಜ್ಞಾನಿ ಹಾಗೂ ಉದ್ಯಮಿ GD ನಾಯ್ಡು ಅವರ ಬಯೋಪಿಕ್ ಇದು. ಯಾವುದೇ ದೊಡ್ಡ ಡಿಗ್ರಿ ಇಲ್ದಿದ್ರು ಕೇವಲ ಸ್ವಂತ ಬುದ್ಧಿವಂತಿಕೆ ಮತ್ತು ಹೊಸತನವನ್ನ ಸಾಧಿಸಬೇಕೆಂಬ ಹಠದಿಂದ GD ನಾಯ್ಡು ಅವರು ನಡೆಸಿದ ಅನ್ವೇಷಣೆಗಳು ಒಂದೆರಡಲ್ಲ. ಭಾರತದ ಮೊದಲ ಎಲೆಕ್ಟ್ರಾನಿಕ್ ಮೋಟಾರ್ ನಿಂದ ಹಿಡಿದು ಕೃಷಿ ಮತ್ತು ರೇಡಿಯೋ ರಂಗದಲ್ಲಿ ಅವರು ಮಾಡಿದ ತಾಂತ್ರಿಕ ಪವಾಡಗಳು ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದ್ವು. ಆದ್ರೆ ಆ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಬ್ರಿಟಿಷ್ ಸರ್ಕಾರದ ಕಿರುಕುಳ, ಸ್ವದೇಶಿ ಉದ್ಯಮಿಗಳ ಕುತಂತ್ರ ಮತ್ತು ಅಂದಿನ ಸಮಾಜದಲ್ಲಿದ್ದ 100 ಸವಾಲುಗಳನ್ನು ಎದುರಿಸಿ ಅವರು ಹೇಗೆ ಗೆದ್ದು ನಿಲ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಈ ಸಿನಿಮಾ ಕೂಡ ಇದೇ ವಾರ ರಿಲೀಸ್ ಆಗ್ತಿದೆ. ತಮಿಳಿನ ಸ್ಟಾರ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಈಗ ಹೀರೋ. ತಮಿಳು ಇಂಡಸ್ಟ್ರಿಯಲ್ಲಿ ಮಾಸ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿ LCU ಅಂತ ಹೊಸ ಟ್ರೆಂಡ್ ನ ಸೃಷ್ಟಿಸಿದ ನಮ್ಮ ಫೇವರೇಟ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರನ್ನ ತೆರೆ ಮೇಲೆ ಹೀರೋ ಆಗಿ ನೋಡೋಕೆ ನೀವು ವೆಯ್ಟ್ ಮಾಡ್ತಿದ್ದೀರಾ. ಕ್ಯಾಪ್ಟನ್ ಮಿಲ್ಲರ್ ಮತ್ತು ರಾಕಿ ಸಿನಿಮಾನ ಡೈರೆಕ್ಟ್ ಮಾಡಿದ್ದ ಅರುಣ್ ಮಾದೇಶ್ವರನ್ ಡೈರೆಕ್ಷನ್ ನಲ್ಲಿ ಸನ್ ಪಿಕ್ಚರ್ಸ್ ನಿರ್ಮಾಣದಲ್ಲಿ DC ಅನ್ನೋ ಹೈ ವೋಲ್ಟೇಜ್ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಸ್ಟ್ 7ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಒಬ್ಬ ಹಿಟ್ ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಆಕ್ಷನ್ ಕಟ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ಹೇಗಿರುತ್ತೆ ನೋಡ್ಬೇಕು. ಅರುಣ್ ಮಾದೇಶ್ವರನ್ ಸಿನಿಮಾಗಳು ಅಂದ್ರೆ ಅಲ್ಲಿ ಡಾರ್ಕ್ ವಿಜುವಲ್ಸ್, ರಾ ಆಕ್ಷನ್ ಮತ್ತು ರಾ ಎಮೋಷನ್ಸ್ ತುಂಬಿರುತ್ತೆ. ಈ DC ಸಿನಿಮಾದಲ್ಲೂ ಅಷ್ಟೇ ಆಕ್ಷನ್ ಜೊತೆಗೆ ಸೂಪರ್ ಲವ್ ಮತ್ತು ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಕತೆ ಇದೆ. ಲೋಕೇಶ್ ಕನಕರಾಜ್ ಅವರ ಮೊದಲ ಬಾರಿಗೆ ಫುಲ್ ಲೆಂತ್ ಹೀರೋ ಆಗಿ ಸ್ಕ್ರೀನ್ ಪ್ರೆಸೆಂಟ್ ಮಾಡಿದ್ದಾರೆ. ಅವರ ಜೊತೆಗೆ ವಾಮಿಕಾ ಗಬ್ಬಿ ಮತ್ತು ಸಂಜನಾ ಕೃಷ್ಣಮೂರ್ತಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಲೋಕಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ರಗಡ್ ಲುಕ್ ಅಂತೂ ಪೋಸ್ಟರ್ ನಲ್ಲಿ ಬೆಂಕಿ ತರ ಕಾಣಿಸ್ತಾ ಇದೆ. ಡೈರೆಕ್ಟರ್ ಆಗಿ ಕೋಟಿ ಕಲೆಕ್ಷನ್ ಮಾಡಿದ ಲೋಕೇಶ್ ಕನಕರಾಜ್ ಈಗ ಆಕ್ಟರ್ ಆಗಿ ಬಾಕ್ಸ್ ಆಫೀಸ್ ನ ಶೇಕ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅನಿರುದ್ಧ್ ಅವರ BGM ಅಂತೂ ಈಗಾಗಲೇ ನೆಕ್ಸ್ಟ್ ಲೆವೆಲ್ ನಲ್ಲಿ ಹಿಟ್ ಆಗಿದೆ. ಮುಂಬೈ ದಾಳಿಯ ಅಜ್ಮಲ್ ಕಸಬ್ಗೆ ಗಲ್ಲಿಗೇರಿಸಿದ ಆ ಲಾಯರ್ ಕತೆ ಸಿನಿಮಾ ಆಗಿ ಬರ್ತಿದೆ. 26/11 ಮುಂಬೈ ಭಯೋತ್ಪಾದಕ ದಾಳಿಯ ಆ ಕ್ರೂರ ಉಗ್ರ ಅಜ್ಮಲ್ ಕಸಬ್ ನೆನ್ಪಿದಾನಲ್ವಾ. ದೇಶವನ್ನೇ ನಡುಗಿಸಿದ್ದ ಆ ರಾಕ್ಷಸನಿಗೆ ಭಾರತದ ಕೋರ್ಟ್ ನಲ್ಲಿ ವಾದ ಮಾಡಿ ಗಲ್ಲಿನ ಶಿಕ್ಷೆ ಸಿಗೋ ಹಾಗೆ ಮಾಡಿದ ಅಸ್ಲಿ ರಿಯಲ್ ಹೀರೋ ಯಾರು ಗೊತ್ತಾ?
ಅವರೇ ಭಾರತದ ಖ್ಯಾತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕಮ್. ಈಗ ಅವರ ರಿಯಲ್ ಲೈಫ್ ಲೀಗಲ್ ಬ್ಯಾಟಲ್ಸ್ ಆಧಾರಿತ ಪ್ರಹಾರ್ ದಿ ಉಜ್ವಲ್ ನಿಕಮ್ ಸ್ಟೋರಿ ಅನ್ನೋ ಹೈ ವೋಲ್ಟೇಜ್ ಕೋರ್ಟ್ ಡ್ರಾಮಾ ಬಯೋಪಿಕ್ ಸಿನಿಮಾ ಬರ್ತಿದೆ. ಅದರಲ್ಲೂ ಉಜ್ವಲ್ ನಿಕಮ್ ಪಾತ್ರದಲ್ಲಿ ನಮ್ಮ ಆಲ್ ಟೈಮ್ ಬೆಸ್ಟ್ ಆಕ್ಟರ್ ರಾಜ್ಕುಮಾರ್ ರಾವ್ ಕಾಣಿಸ್ಕೊಳ್ತಿದ್ದಾರೆ. ಕಥೆಯ ಮುಖ್ಯ ಹೈಲೈಟ್ ಅಂದ್ರೇನೆ ಉಜ್ವಲ್ ನಿಕಮ್ ಅವರು ದೇಶದ ದೊಡ್ಡ ದೊಡ್ಡ ಅಪರಾಧಿಗಳ ವಿರುದ್ಧ ಕೋರ್ಟ್ ನಲ್ಲಿ ನಡೆಸಿದ ಆ ಕಾನೂನು ಹೋರಾಟಗಳು. ಅಷ್ಟೇ ಅಲ್ಲ, 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದಂತಹ ಭಾರತದ ಇತಿಹಾಸದಲ್ಲೇ ಅತ್ಯಂತ ಜಟಿಲವಾದ ಕ್ರಿಮಿನಲ್ ಕೇಸ್ಗಳನ್ನ ಉಜ್ವಲ್ ನಿಕಮ್ ಅವರು ಹೇಗೆ ಹ್ಯಾಂಡಲ್ ಮಾಡಿದ್ರು, ಬಲಿಷ್ಠ ಅಪರಾಧಿಗಳು ಮತ್ತು ಸಿಸ್ಟಮ್ ವಿರುದ್ಧ ಒಬ್ಬ ಲಾಯರ್ ಆಗಿ ಅವರು ನಿಂತಿದ್ದು ಹೇಗೆ ಅನ್ನೋದೇ ಈ ಸಿನಿಮಾದ ಮೇನ್ ಪ್ಲಾಟ್. ಬೇಸಿಗೆ ಕಾಲದಲ್ಲಿ ನಿಮ್ಮ ಊರಿಗೆ ಐಸ್ ಕ್ರೀಮ್ ಗಾಡಿ ಬಂದ್ರೆ ಆ ಮ್ಯೂಸಿಕ್ ಕೇಳಿ ಮಕ್ಕಳೆಲ್ಲ ಖುಷಿಯಿಂದ ಓಡಿ ಹೋಗ್ತಾರಲ್ವಾ. ಆದ್ರೆ ಅದೇ ಐಸ್ ಕ್ರೀಮ್ ಮ್ಯಾನ್ ಮಕ್ಕಳಿಗೆ ವಿಷಕ್ಕಿಂತ ಘೋರವಾದ ಐಸ್ ಕ್ರೀಮ್ ಕೊಟ್ರೆ ಆ ಐಸ್ ಕ್ರೀಮ್ ತಿಂದ ಮಕ್ಕಳು ರಾಕ್ಷಸರ ತರ ಬದಲಾಗಿ ಇಡೀ ಊರನ್ನೇ ನರಕ ಮಾಡಿದ್ರೆ ಹೊರಗಡೆಯಿಂದ ಬಂದ ಆ ಐಸ್ ಕ್ರೀಮ್ ಮ್ಯಾನ್ ಯಾರು, ಅವನು ಆ ಐಸ್ ಕ್ರೀಮ್ ನಲ್ಲಿ ಏನ್ ಬೆರೆಸ್ತಿದ್ದ, ಅವನ ಅಸಲಿ ಉದ್ದೇಶವೇನು, ಆ ಊರಿನ ಜನರು ಭಯಾನಕ ರಾಕ್ಷಸಿ ಮಕ್ಕಳಿಂದ ತಮ್ಮನ್ನ ತಾವು ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದೇ ಈ ಸಿನಿಮಾದ ಮೇನ್ ಕ್ಲೈಮ್ಯಾಕ್ಸ್. ಹಾರರ್ ಸಿನಿಮಾಗಳ ಮಾಸ್ಟರ್ ಡೈರೆಕ್ಟರ್ ಎಲಿ ರಾತ್ ಅವರ ಹೊಸ ಅಮೆರಿಕನ್ ಹಾರರ್ ಸಿನಿಮಾ ಐಸ್ ಕ್ರೀಮ್ ಮ್ಯಾನ್ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಿದೆ. ಆರ್ಯಭಟಕ ಝೀರೋ ಅಂಡ್ ಆಪರೇಷನ್ ಸಫೇದ್ ಸಾಗರ್ ಫ್ಯಾಮಿಲಿ ಡ್ರಾಮಾ ಇಷ್ಟಪಡೋರ್ಗೆ ಆರ್ಯಭಟಕ ಝೀರೋ, ಹಾಗೆ 1999 ಕಾರ್ಗಿಲ್ ಯುದ್ಧದ IAF ಮಿಷನ್ ಆಧಾರಿತ ಆಪರೇಷನ್ ಸಫೇದ್ ಸಾಗರ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಆಗಸ್ಟ್ 12-17 OTT ಸ್ಪೆಷಲ್. ಆಗಸ್ಟ್ 12ಕ್ಕೆ ಪ್ರೈಮ್ ವಿಡಿಯೋದಲ್ಲಿ ಬ್ಲಾಕ್ ಬಸ್ಟರ್ ಶೋ ರೀಚರ್ ಸೀಸನ್ 4 ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದೆ. ಆಗಸ್ಟ್ 17ಕ್ಕೆ HBO ಮ್ಯಾಕ್ಸ್ ನಲ್ಲಿ DC ಅವರ ಹೊಸ ಸೂಪರ್ ಹೀರೋ ಸೀರೀಸ್ ಲ್ಯಾಂಟ್ರನ್ಸ್ ರಿಲೀಸ್ ಆಗ್ತಿದೆ. ಆಗಸ್ಟ್ 14ಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಮಹಾಯುದ್ಧ. ಈ ದಿನ ಥಿಯೇಟರ್ ನಲ್ಲಿ ಭಾರಿ ಕ್ಲಾಶ್ ಇರಲಿದೆ. ಬಂಟ್ವಾರ 1947 ವರ್ಸಸ್ ಅವಾರಪ್ಪನ್ 2. ಈ ಎರಡು ಸಿನಿಮಾಗಳ ಕ್ರೇಜ್ ಬಗ್ಗೆ ನಿಮ್ಗೂ ಗೊತ್ತೇ ಇದೆ. ಈ ಎರಡರಲ್ಲಿ ನೀವು ಮೊದಲು ಯಾವ ದಿನ ಯಾವುದಕ್ಕೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಶ್ವನಾಥ್ ಅಂಡ್ ಸನ್ಸ್ ಇದು ಸೂರ್ಯ ಮತ್ತು ಮಮಿತಾ ಬೈಜು ಅವರ ಹೊಸ ಮೂವಿ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಿದೆ. ದಿ ಎಂಡ್ ಆಫ್ ಓಕ್ ಸ್ಟ್ರೀಟ್ ಆನಾ ಹಾಥ್ವೆ ನಟನೆಯ ಹಾಲಿವುಡ್ ಸರ್ವೈವಲ್ ಹಾರರ್ ಸಿನಿಮಾ ಇದು. ಆಗಸ್ಟ್ 20 ಮತ್ತು 21 ಸೌತ್ ಸ್ಟಾರ್ಸ್ ಫೈಟ್. ಆಗಸ್ಟ್ 20 ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಅವರ ಐ ಆಮ್ ಗೇಮ್ ಮತ್ತು ಪೃಥ್ವಿರಾಜ್ ಮೋಹನ್ ಲಾಲ್ ನಟನೆಯ ಖಲೀಫಾ ಒಂದೇ ದಿನ ರಿಲೀಸ್ ಆಗ್ತಿದೆ. ಆಗಸ್ಟ್ 21 ನ್ಯಾಚುರಲ್ ಸ್ಟಾರ್ ನಾನಿ ಅವರ ದಿ ಪ್ಯಾರಡೈಸ್ ರಿಲೀಸ್ ಆಗೋ ಚಾನ್ಸ್ ಇದೆ. ಇದರ ಜೊತೆಗೆ ಹಾಲಿವುಡ್ ನ ಇನ್ಸಿಡಿಯಸ್, ಔಟ್ ಆಫ್ ದಿ ಫ್ಯೂಚರ್ ಮತ್ತು ಜೇಸನ್ ಸ್ಟೇಥಮ್ರ ಮ್ಯೂಟಿನಿ ಆಕ್ಷನ್ ಸಿನಿಮಾಗಳು ಬರ್ತಿದೆ. ಆಗಸ್ಟ್ 26 ರಾಕಿ ಬಾಯ್ ಅವರ ಕಮ್ ಬ್ಯಾಕ್. ಟಾಕ್ಸಿಕ್, ಇಡೀ ದೇಶವೇ ಕಾಯ್ತಿರೋ ರಾಕಿ ಬಾಯ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ಕ್ಕೆ ಥಿಯೇಟರ್ ಅಲ್ಲಿ ಬೆಂಕಿ ಹಚ್ಚೋಕೆ ಬರ್ತಿದೆ. 4 ವರ್ಷಗಳ ನಂತರ ಯಶ್ ಸ್ಕ್ರೀನ್ ಮೇಲೆ ಬರ್ತಿರೋದು ಕ್ರೇಜ್ ಮಾತ್ರ ಬೇರೆ ಲೆವೆಲ್ ನಲ್ಲಿದೆ. ಆಗಸ್ಟ್ 28 ಮಂತ್ ಎಂಡ್ ಕ್ಲೈಮ್ಯಾಕ್ಸ್. ಯಶ್ ಅವರ ಟಾಕ್ಸಿಕ್ ಹವಾ ಮುಂದೆ ಬೇರೆ ಸಿನಿಮಾಗಳು ಬರೋಕೆ ಹೆದರ್ತಿವೆ. ಆದ್ರೂ ಈ ದಿನಾಂಕಕ್ಕೆ ಶ್ರದ್ಧಾ ಕಪೂರ್ ಅವರ ಈಟಾ, ಕೋಸ್ಲಾ ಕಾ ಗೋಸ್ಲಾ 2, ಜೀವನ್ ಬಿಮಾ ಯೋಜನಾ ಸಿನಿಮಾಗಳು ಲೈನ್ ನಲ್ಲಿದ್ದಾವೆ. ಸೊ ನಿಮ್ಮ ಪ್ರಕಾರ ಈ ಆಗಸ್ಟ್ ತಿಂಗಳಲ್ಲಿ ಬಾಕ್ಸ್ ಆಫೀಸ್ ಕಿಂಗ್ ಆಗೋದು ಯಾರು? ಟಾಕ್ಸಿಕ್ ರೆಕಾರ್ಡ್ ಬ್ರೇಕ್ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.